ಇದನ್ನ ಮರಿಬೇಡಿ. ನಮಸ್ತೆ. ಮೂರನೇ ಸಂತಾನ ಸಂತಾ ಕ್ಲಾಸ್ ಯಾರು ಆಯ್ಕೆ ಮಾಡಿದ್ದೀರಾ? ಬನ್ನಿ ನೋಡುವ ಈ ವಾರ ಹೇಗಿದೆ ಅಂತ. ಆಕ್ಚುಲಿ ವಾರದ ಎನರ್ಜಿ ಬರ್ತಾ ಇಲ್ಲ, ಎಕ್ಸ್ಟೆಂಡೆಡ್ ಎನರ್ಜಿ ಬರ್ತಿದೆ. ಇದು ನಿಮ್ಮ ಲೈಫಲ್ಲಿ ಯಾವಾಗ ಬೇಕಾದ್ರೂ ನಡೆಯುತ್ತೆ. ಜಡ್ಜ್ಮೆಂಟ್ ಇದೆ ಬಾಟಮ್ ಆಫ್ ದ ಡೆಕ್. ಏನೋ ಒಂದಷ್ಟು ವಿಚಾರಗಳಿಗೆ ನಿಮಗೆ ನ್ಯಾಯಾಲಯದಿಂದ ಒಂದಷ್ಟು ಪವರ್ ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುವಂತ ಸಾಧ್ಯತೆ ಇದೆ. ಬೇರೆಯವ್ರ ನ್ಯಾಯ ಕೊಡ್ಸೋದು ಸೆಕೆಂಡ್, ಫಸ್ಟ್ ನಿಮ್ ಜೀವನಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡ್ಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ ಜೀವನಕ್ಕೆ ನೀವೇ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ಸಕ್ ಸಾಧ್ಯ ಇಲ್ಲ. ಸಿಂಗಲ್ ಪೇರೆಂಟ್ ದೂರ ಆದವರು ಎಲ್ಲೋ ಕಾಯ್ತಾ ಇದ್ದೀರಾ, ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಮದರ್ ಡೈವರ್ಸ್ ಆಗ್ಬಿಟ್ಟು ಮಕ್ಕಳನ್ನ ದೂರ ಮಾಡ್ಕೊಳ್ಬೇಡಿ. ಮಕ್ಕಳಿಗೋಸ್ಕರ ಇರಿ, ಮಕ್ಕಳಿಗಾಗಿ ಇರಿ ಅನ್ನುವಂಥದ್ದು ಇದೆ. ತಾಯಿ ಅಂದ್ರೆ ಅನ್ಕಂಡೀಷನಲ್ ಲವ್. ಯಾರಿಗೋ ಪಾಪುಗೋಸ್ಕರ ಕಾಯ್ತಾ ಇದ್ದೀರಾ, ಪಾಪು ಆಗಿಲ್ಲ, ಯಾವಾಗ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರಬಹುದು. ಖಂಡಿತವಾಗ್ಲೂ ಪಾಪು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ತಾಯಿ ಮಕ್ಕಳನ್ನ ದೂರ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಚಾಲೆಂಜಸ್ ಬರ್ತಾ ಇದೆ. ಸಾಕಷ್ಟು ಚಾಲೆಂಜಸ್ ಇದೆ. ಏನೇ ಚಾಲೆಂಜಸ್ ಬಂದರೂ ಕೂಡ ಧೈರ್ಯವಾಗಿರಿ, ಧೈರ್ಯವಾಗಿ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಕಮಿಟ್ಮೆಂಟ್ ಬರೋದ್ರಲ್ಲಿ ಇದೆ. ಆ ಕಮಿಟ್ಮೆಂಟ್ ಬೇಡ ಅಂತ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾವುದನ್ನ ಅವಾಯ್ಡ್ ಮಾಡಬೇಕು, ಯಾವುದನ್ನು ಅವಾಯ್ಡ್ ಮಾಡಬಾರ್ದು, ಇದು ನಿಮಗೆ ಹೆಚ್ಚು ಚೆನ್ನಾಗಿ ಗೊತ್ತಿದೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ ಆಗಿ ಇರೋರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರೋದ್ರಲ್ಲಿ ಇದೆ. ಮದುವೆನೇ ಬೇಡ, ನಾನೊಂದು ರೀತಿ ಯೋಗಿಯಾಗಿರ್ತೀನಿ ಅಥವಾ ಸನ್ಯಾಸಿ ಆಗ್ತೀನಿ ಅಥವಾ ದೇವರಿಗೆ ಮುಡುಪಾಗಿರ್ತೀನಿ ಅನ್ನೋರಿಗೆ ಅಂಥದ್ದೇ ನಿಮ್ಮದೇ ಆದ ಸೇಮ್ ಟೇಸ್ಟ್ ಇರೋವಂಥವ್ರು, ನಿಮ್ಮದೇ ಆದ ರೀತಿಯಲ್ಲಿ ಒಂದು ಭಕ್ತಿ ಭಾವದಲ್ಲಿ ಇರೋವಂಥವ್ರು. ಸೊ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಆ ಥರದವರೇ ನಿಮಗೆ ಬಂದು ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆ ಥರದ್ದೇ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯುವಂಥವ್ರೆ ಒಬ್ಬರು ಸಿಕ್ಕಿ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಡಿಫ್ರೆಂಟಾಗಿ ಒಂದಷ್ಟು ಪ್ರಯತ್ನಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ. ಅದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದಿರನೋ ನಿಮಗೆ ಒಂದು ಪಾಸಿಟಿವ್ ವೈಬ್ ತರೋ ರೀತಿಲೇ ಈ ವಾರ ಅನ್ನೋದು ಹೋಗುತ್ತೆ ಅನ್ನುವಂಥದ್ದು ಇದೆ. ಇದು ಎಕ್ಸ್ಟೆಂಡೆಡ್ ಥರ ಇದೆ. ಜೊತೆಗೆ ಏನೋ ಒಂದು ಶುರು ಮಾಡಿ ಕಂಪ್ಲೀಟ್ ಮಾಡೋಕ್ಕಾಗ್ದಿರ ಒದ್ದಾಡ್ತಾ ಇರೋರು ಅದು ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮಕ್ಕಳು ತುಂಬ ಯೋಚನೆ ಮಾಡಿ ಹಾಳಾಗ್ತಿದ್ದಾರೆ. ಒಂಚೂರು ಮಕ್ಕಳ ಭಾವನೆಗಳ ಕಡೆ ಕೂಡ ಬೆಲೆನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಾಸಾಗೆ ಸಂಬಂಧಪಟ್ಟಂಗೆ ಆ ಥರದ್ದೇನೋ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳು ಕನಸು ಕಾಣ್ತಿದ್ದಾರೆ. ಅದ್ರ ಕಡೆ ಕೂಡ ಅವರಿಗೆ ಒಂಚೂರು ಪ್ರೋತ್ಸಾಹ ಕೊಟ್ಟರೆ ಅವರು ಹೆಚ್ಚಿನ ರೀತಿಲಿ ಒಳ್ಳೆಯದಾಗತ್ತೆ ಅವರಿಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಪಾಪುನೇ ಆಗಲ್ಲ ಅಥವಾ ಪಾಪು ಮ್ಯಾರೇಜೇ ಇಲ್ದಿರ ಇಲ್ಲಿ ಯಾರಿಗೋ ಪಾಪು ಆಗ್ತಿದೆ, ಆ ಥರ ವೈಬ್ ಕೂಡ ಇದೆ. ಸೊ ಈಗ ನಿಮ್ಮ ಎನರ್ಜಿ ತುಂಬ ಸರ್ವೈವಲ್ ರೀತಿ, ವಾರಿಯರ್ ರೀತಿ ಇದೆ. ಸೊ ಒಂದು ರೀತಿ ಮಕ್ಕಳು ಚೈಲ್ಡ್ಹುಡ್ಡಿಂದ ನೀವು ಇರೋದೇ ಆಗಿರಬಹುದು. ಸೊ ತುಂಬ ಅಗ್ರೆಸಿವ್ ಮೋಡಲ್ಲಿ ಇರೋವಂಥದ್ದು, ಏನೇ ಬಂದರೂ ಫೇಸ್ ಮಾಡೋದಕ್ಕೆ ರೆಡಿ ಇರೋ ಥರ ನಿಮ್ಮ ಎನರ್ಜಿ ಇರುತ್ತೆ ಇನ್ಮೇಲೆ. ಎಲ್ಲೋ ಒಂದು ಕಡೆ ಒಂದಷ್ಟು ಹೀಲಿಂಗ್ ಅಗತ್ಯ ನಿಮಗೂ ಕೂಡ ಇದೆ. ಸೊ ಬೇರೆಯವರಿಗೂ ಕೂಡ ಹೀಲಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ನಿಮ್ಮ ಬೋರ್ಡಮ್ ಲೈಫಿಂದ ಹೊರಗೆ ಬನ್ನಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ನಿಮ್ಮ ಇನ್ನರ್ ಚೈಲ್ಡನ್ನು ಕೂಡ ನೀವು ಹೀಲ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆನ ಬಯಸೋ ಅಂಥ ರೀತಿಲಿ ನಿಮಗೂ ಹೀಲಿಂಗ್ ಆಗುತ್ತೆ. ಮತ್ತು ನೀವು ಬೇರೆಯವರಿಗೆ ಒಂದಷ್ಟು ಹೀಲಿಂಗ್ ಮಾಡಿ ಒಂದಷ್ಟು ಬದಲಾವಣೆನ ತೊಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಅದು ಮಾನಸಿಕವಾಗಿ ಇರಲಿ ಅಥವಾ ದೈಹಿಕವಾಗಿ ಇರಲಿ. ಏನೋ ಒಂದು ಕ್ಲಾರಿಟಿಗೋಸ್ಕರ ಕಾಯ್ತಾ ಇದ್ದರೆ ಆ ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ. ಪಾಸಿಟಿವ್ ಥಿಂಕಿಂಗ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಯಾರಿಗೋ ಗೊತ್ತಿಲ್ಲ, ಏನೋ ಒಂದಷ್ಟು ಸೀಕ್ರೆಟ್ಸ್ ಇದೆ. ಒಂದು ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಏನು ತುಂಬುತ್ತೆ ಅನ್ನೋದೇ ಇಲ್ಲಿ ಒಂದು ರೀತಿ
ಕ್ವಶನ್ ಮಾರ್ಕ್ ಆಗಿದೆ. ಸೊ ಯಾರಿಗೂ ತಂದೆ ಯಾರು ಅಂತಲೇ ಗೊತ್ತಿಲ್ದಿರ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರಬಹುದು. ಸೊ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಬೇಡ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ನ್ಯಾಯದೇವತೆ ನ್ಯಾಯನ ಸರಿಯಾಗಿ ಕೊಡೋದಿಲ್ಲ, ನ್ಯಾಯದಲ್ಲಿ ಏರುಪೇರು ಆಗುತ್ತೆ, ಸುಳ್ಳು ಸಾಕ್ಷಿಗಳಿಗೆ ಜಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ನ್ಯಾಯದೇವತೆ ಹತ್ರ ಪ್ರಾರ್ಥನೆ ಮಾಡೋಣ, ನ್ಯಾಯಕ್ಕೆ ನ್ಯಾಯ ಕೊಡಿಸಮ್ಮ, ಅನ್ಯಾಯಕ್ಕೆ ನ್ಯಾಯನ ಕೊಡಿಸ್ಬೇಡ ಅಂತ ಕೇಳ್ಕೊಳ್ಳೋಣ. ಜೊತೆಗೆ ಸತ್ಯ ಮಾತಾಡೋರನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ, ನೀವು ಕೂಡ ಸತ್ಯ ಮಾತಾಡಿ. ಸೊ ಸುಳ್ಳುಗಾರರನ್ನ ಮೋಸಗಾರರನ್ನ ನಿಮ್ಮ ಜೀವನದಿಂದ ಹೊರಗಿಡಿ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ನ್ಯಾಯಕ್ಕೆ ನ್ಯಾಯ ಸಿಗಲಿಲ್ಲ ಅಂದರೆ ಸೊ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಸೊ ಸುಳ್ಳು ಸಾಕ್ಷಿಗಳು ಹೆಚ್ಚು ರಾಜ್ಯಭಾರ ಮಾಡೋ ಹಾಗಾಗ್ಬಿಡುತ್ತೆ. ಸೊ ಹಾಗಾಗ್ದಿರ ಇರಲಿ ಅನ್ನುವಂಥದ್ದು ಕೂಡ ಪ್ರಾರ್ಥನೆ ಮಾಡೋಣ. ನಿಮ್ಮ ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಲಾಸ್ಟ್ ಸ್ಟೂಡೆಂಟ್ ಇದ್ದೀರಾ ಅವರಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಸ್ತಿ ವಿಚಾರ ಆಗಿರಲಿ ಅಥವಾ ಡಿವೋರ್ಸ್ ವಿಚಾರ ಆಗಿರಲಿ ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ರಾಜಕೀಯವಾಗಿ ಇರ್ಬೋದು, ದೇವಸ್ಥಾನ ಇರ್ಬೋದು, ಯಾವುದೋ ಒಂದು ಕೋರ್ಟಿನ ವಿಚಾರಕ್ಕೆ ಕೋರ್ಟಿಗೆ ಆ ಕೇಸ್ ಏನೋ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಕೋರ್ಟಿಗೆ ಸಂಬಂಧಪಟ್ಟಂಗೆ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಇದೇನೋ ಒಂದು ಕೋರ್ಟ್ ಕೇಸ್ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಹೊಟ್ಟೆನ ಚೆನ್ನಾಗಿ ನೋಡ್ಕೊಳ್ಳಿ, ಬಿಸ್ನೆಸ್ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಿಸ್ನೆಸ್ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಹೆಚ್ಚಿನ ಒಂದಷ್ಟು ಏನೋ ಒಂದು ಫೆಮಿನೈನ್ ಎನರ್ಜಿ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದರೆ ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವರು ಮುಂದಿನ ಜೀವನದಲ್ಲಿ ಅಥವಾ ಮುಂಬರುವ ಮಕ್ಕಳಿಗೋಸ್ಕರ ಮನೇನ ಬಿಟ್ಟು ಕೊಡಬೇಕು ಅಥವಾ ಮಕ್ಕಳಿಗೋಸ್ಕರ ಮುಂದಿನ ಜೀವನನ ಅಥವಾ ಮುಂದಿನ ಪೀಳಿಗೆಗಾಗಿ ಮನೇನ ರಿಪೇರಿ ಮಾಡಿಸಿ ಇಡಬೇಕು ಅಂದರೆ ಮಾಡಿಸಿಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಟೈಮ್ ಈಸ್ ಎವ್ರಿಥಿಂಗ್. ಸೊ ಟೈಮಿಗೆ ಟೈಮ್ ಕೊಡಿ. ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಹೀಲ್ ಆಗುತ್ತೆ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು 44ರಿಂದ 33 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಬಿಸ್ನೆಸ್ ಕಡೆ, ನಿಮ್ಮ ಹೊಟ್ಟೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾರೋ ಶತ್ರುಗಳು ನಿಮ್ಮ ಮುಂದಿನ ಜೀವನ, ಬಂಗಾರದಂಥ ಬದುಕನ್ನು ಯಾರು ಕಿತ್ಕೊಂಡ್ರು, ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಗೊತ್ತಿಲ್ಲ, ಏನೋ ಒಂದು ಹಿಡನ್ ಮೆಸೇಜ್ ಇದೆ ಇಲ್ಲಿ. ಸೊ ಅವರಿಗೆ ಕಾಲನೇ ಉತ್ತರ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ, ಕಾದು ನೋಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ವೆಯ್ಟ್ ಮಾಡಿದ್ದೆ ಆದರೆ ನಿಮ್ಮ ಆರೋಗ್ಯದ ಸಮಸ್ಯೆ ಉತ್ತಮ ಆಗುತ್ತೆ. ನಿಮ್ಮ ಶತ್ರುಗಳೆಲ್ಲರೂ ನಿಮ್ಮಿಂದ ದೂರ ಆಗ್ತಾರೆ ಮತ್ತು ಪ್ರೇಮ ಜೀವನದಲ್ಲೂ ಕೂಡ ಹೆಚ್ಚಿನ ಅನುಕೂಲಗಳು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪ್ಯಾಲೆಸ್ತೇನಿಯಾ ಅಂತ ಕೇಳಿಸ್ತಾ ಇದೆ. ಪ್ಯಾಲೆಸ್ತೇನಿಯಾ ಅಥವಾ ಗೊತ್ತಿಲ್ಲ, ಅಲ್ಲಿ ಇರುವಂಥ ರಾಜಮನೆತನ ಗೊತ್ತಿಲ್ಲ ನನಗೆ. ಅಲ್ಲಿರುವಂಥ ಒಂದಷ್ಟು ಪ್ಯಾಲೇಸ್, ಅರಮನೆಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ. ಅದೇನೋ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ, ವಿದೇಶದಲ್ಲಿರುವಂಥ ಅರಮನೆಗಳು, ಪ್ಯಾಲೇಸ್ಗಳು ಅನ್ನುವಂಥದ್ದು ಇದೆ. ಜೊತೆಗೆ ನಮ್ಮ ದೇಶದಲ್ಲಿ ಇರುವಂಥ ನಮ್ಮ ರಾಜ್ಯದ ಅರಮನೆ ಏನಿದೆ, ಆ ಹಿಂದೆ ಇರುವಂಥ ಅರಮನೆನ ಬಿಟ್ಟು ಮುಂದೆ ಇರುವಂಥ ಅರಮನೆಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಮುಂದೆ ಇರುವಂಥ ಅರಮನೆಯಲ್ಲೇ ಇನ್ನು ಮುಂದೆ ಶಿಫ್ಟ್ ಆಗ್ತಾರೆ ಮತ್ತು ಅಲ್ಲೇ ರಾಜಕೀಯದ ಮಾತುಕತೆಗಳಿರ್ಬೋದು ಅಥವಾ ಅಲ್ಲೇ ಸಭೆ ನಡೆಸೋವಂಥದ್ದು ಇರ್ಬೋದು, ಅಲ್ಲೇ ಸಾಂಸಾರಿಕ ಜೀವನ ಮತ್ತು ವ್ಯಾವಹಾರಿಕ ಜೀವನ ಮುಂದೆ ಅರಮನೆಯ ಮುಂಭಾಗದಲ್ಲಿ ನಾವೆಲ್ಲ ಏನು ವಿಸಿಟ್ ಮಾಡ್ತಿರ್ತೀವಿ, ಸೊ ನೋಡಲಿಕ್ಕೆ ಹೋಗ್ತಾ ಇರ್ತೀವಿ, ಸೊ ಆ ಜಾಗಕ್ಕೆ ಶಿಫ್ಟ್ ಆಗ್ತಾರೆ. ಹಿಂದೆ ಇರುವಂಥ ಅರಮನೆನ ಬಿಟ್ಟು ಮುಂದೆ ಇರುವಂಥ ಅರಮನೆಗೆ ಶಿಫ್ಟ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದರೆ ಸಮ್ ಕೈಂಡ್ ಆಫ್ ನೆಗೆಟಿವಿಟಿ ಇರ್ಬೋದು, ಏನೋ ಒಂದಷ್ಟು ಅವಘಡಗಳು ಆಗಿ ಅವರು ಮುಂದಿನ ಇದಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ.
ಒಂದು ರೀತಿ ಬಂಧನಗಳು ಇದೆ, ಸಾಕಷ್ಟು ಬಂಧನಗಳು ಕಟ್ಟಾಕಿರುವಂಥದ್ದು ಇದೆ. ಎಲ್ಲೋ ದೂರದ ಸ್ಥಳದಲ್ಲಿ, ಅಜ್ಞಾತ ಸ್ಥಳದಲ್ಲಿ ನಿಮ್ಮ ಬಗ್ಗೆ ನಿಮಗೆ ಸಂಬಂಧಪಟ್ಟಂಗೆ ಬಂಧನಗಳನ್ನ ಮಾಡಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಇಲ್ಲೆಲ್ಲೂ ಸಿಗಬಾರ್ದು ಯಾರಿಗೂ ನಿಮ್ಮ ಬಗ್ಗೆ ಮಾಹಿತಿ ಅನ್ನುವಂಥ ಕಾರಣಕ್ಕೆ ಅದೊಂಚೂರು ರಿಲೀಸ್ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಎರಡರ ಮಧ್ಯೆ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದೀರಾ, ಯಾವುದನ್ನು ಸರಿಪಡಿಸ್ಕೊಬೇಕು, ಯಾವ ದಾರಿನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ದಿರಾ ಇರಬಹುದು. ಬಟ್ ಸರಿಯಾದ ರೀತಿಯಲ್ಲಿ ನಿರ್ಧಾರನ ತೊಗೊಳ್ಳಿ. ರೈಟ್ ಡೈರೆಕ್ಷನ್, ರೈಟ್ ಟೈಮಿಗೆ ರೈಟ್ ಸೈಡ್ ತೊಗೊಂಬಿಡಿ ಅನ್ನುವಂಥದ್ದು ಇದೆ. ರೈಟಾ ಲೆಫ್ಟಾ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ರೈಟ್ ಕಡೆನೇ ಗಮನನ ಕೊಡಿ. ರೈಟ್ ಸೈಡ್ ನೀವು ರೈಟ್ ಡೈರೆಕ್ಷನ್ ತೊಗೊಂಡಿದ್ದೆ ಆದರೆ ಸೊ ನಿಮಗೆ ಒಳ್ಳೆ ಮಾರ್ಗದರ್ಶನ ಅನ್ನೋದು ಸಿಗುತ್ತೆ. ಹೊಸ ಪ್ರೀತಿ ಬರುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ಬರುವಂಥದ್ದು, ಆರ್ಥಿಕ ವಿಚಾರವಾಗಿ ಹೆಚ್ಚು ಅನುಕೂಲ ಆಗುವಂಥದ್ದು, ಸೋಲ್ಮೇಟ್ ಬರುವಂಥದ್ದು, ಮೆಜಿಷಿಯನ್ ಆ್ಯಂಡ್ ಮಿರರ್ ಇದ್ದಾರೆ. ಸೊ ಮೆಜಿಷಿಯನ್ ಆ್ಯಂಡ್ ಮಿರರ್ ಕೂಡ ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ವೈಬನ್ನು ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ. ಹೊಸ ಅವಕಾಶಗಳು, ಹೊಸ ಮನೆ, ಹೊಸ ಪ್ರೀತಿ, ಹೊಸ ಹಣ, ಹೊಸ ಸಂಬಂಧ, ಹೊಸ ಯಶಸ್ಸು ಎಲ್ಲವೂ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ಕೆರಿಯರಲ್ಲಿ ಕೂಡ ಒಳ್ಳೆ ಗ್ರೋತ್ ಇದೆ. ಪರ್ಫೆಕ್ಟ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಸ್ವಂತ ಮನೆಗೆ ಹೋಗುವಂಥ ಸಾಧ್ಯತೆ, ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುವಂಥ ಸಾಧ್ಯತೆಗಳು ಇದೆ. ಅದಕ್ಕೆ ಸ್ವಲ್ಪ ಟೈಮ್ ಕೇಳ್ತಾ ಇದೆ, ಆ ಟೈಮ್ನ ಕೊಡಿ, ಎಲ್ಲವೂ ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ವೆಡ್ನಸ್ಡೇ 7, 8, 9 ಏನು ಹೇಳ್ತಾ ಇದೆ, ಅದೇನು ಅನ್ನೋದು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮಗೆ ನಂಬಿಕೆ ಇದ್ದರೆ ಎಲ್ಲವೂ ಕೂಡ ರಿಕವರಿ ಆಗುತ್ತೆ ಅನ್ನುವಂಥದ್ದು ಇದೆ. ಇನ್ ನಿಯರ್ ಫ್ಯೂಚರಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಕೇಳಿ ಅನ್ನುವಂಥದ್ದು ಇದೆ. ಸೊ ಬೇರೆ ಏನೋ ಒಳ್ಳೆಯದಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಎಸ್, ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸಮಸ್ಯೆಗಳಿಗೆಲ್ಲ ಪರಿಹಾರ ನಿಮ್ಮ ಕೈಯಲ್ಲೇ ಇದೆ. ಸಮಾಧಾನವಾಗಿ ಉತ್ತರ ಕಂಡುಕೊಳ್ಳಿ ಅನ್ನುವಂಥದ್ದು ಇದೆ. ನಂಬಿಕೆ ತುಂಬ ಮುಖ್ಯ. ಏನೇ ಮಾಡೋದಿದ್ರೂ ನಂಬಿಕೆ ಇಟ್ಟು ಮಾಡಿ. ನಿಮ್ಮ ನಂಬಿಕೆ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ನಿಮ್ಮ ನಂಬಿಕೆಯಿಂದ ನೀವೇನೇ ಮಾಡಿದ್ರೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮಿಥುನ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಷಭ ರಾಶಿ ಇದೆ ಅಂತ ಅನಿಸುತ್ತೆ. ಸೊ ನಂಬರ್ ವೈಸ್ 12, 11, 8, 3, 4 ಅಂತ ಅಂದ್ಕೊಳ್ತೀನಿ. ಸೊ ಒಂದಷ್ಟು ಜೈಪುರದಲ್ಲಿರುವಂಥ ಪ್ಯಾಲೇಸ್ ಇರಬಹುದು, ಅಥವಾ ಜೈಪುರದಲ್ಲಿ ಒಂದಷ್ಟು ಅವಘಡಗಳನ್ನ ಮಾಡಬೇಕು. ದೊಡ್ಡ ಮಟ್ಟದಲ್ಲಿ ಹೋಲಿ ಹಬ್ಬದ ಹೊತ್ತಿಗೆ ಒಂದಷ್ಟು ಅನಾಹುತಗಳನ್ನ ಮಾಡಬೇಕು ಅಂತ ದುಷ್ಟಶಕ್ತಿಗಳು ಕಾಯ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲೇ ಸ್ಫೋಟಕನ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಸೊ ಲಲಿತ್ ಮಹಲ್ ಕೂಡ ಕೇಳಿಸ್ತಾ ಇದೆ. ಸೊ ಬಹಳಷ್ಟು ದೇಶಗಳು ಮತ್ತು ಪಂಜಾಬಿನ ಜೈಲೇನಿದೆ, ಪಂಜಾಬಿನ ಜೈಲಿಂದ ಒಂದಷ್ಟು ಏನು ಹೇಳೋದು, ಅಲ್ಲಿಂದ ಒಂದಷ್ಟು ಮಾಹಿತಿಗಳು ಇರಬಹುದು, ಅಥವಾ ಅವರಿಗೆ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಗೊತ್ತಿಲ್ಲ ಹೇಳಬೇಕು ಹೇಳಬಾರ್ದು ಅಂತ, ಬಟ್ ಆ ಥರ ಇದೆ. ಸೊ MP, ಜಮ್ಮು ಕಾಶ್ಮೀರ್ ಮತ್ತು ಜೈಪುರ್, ಎಸ್ಪೆಷಲಿ ಜೈಪುರ್ ಕಡೆ ಹೆಚ್ಚಿನ ಒಂದು ಇದು ನಡೀತಾ ಇದೆ. ಅವಘಡಗಳು ಮಾಡಬೇಕು ಹೋಲಿ ಹಬ್ಬದ ಹೊತ್ತಿಗೆ ಅಂತ. ಇದು ನ್ಯೂ ಇಯರಲ್ಲಿ ಮಾಡುವಂಥ ಪ್ಲ್ಯಾನ್ ಇತ್ತು. ಸೊ ಸ್ವಲ್ಪ ಅದೇನೋ ಪ್ರಾಬ್ಲಮ್, ಅವರಿಗೆ ಅಷ್ಟೊಂದು ಟೈಟ್ ಸೆಕ್ಯೂರಿಟಿಲಿ ಮಾಡೋಕ್ಕಾಗಿಲ್ಲ ಅನ್ನುವಂಥ ಕಾರಣಕ್ಕೆ ಇವಾಗೇನೋ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದನ್ನು ತಡೆದು ನಿಲ್ಲಿಸಬೇಕಾದಂಥ ಅಗತ್ಯ ಇದೆ. ಇಲ್ಲಾಂದರೆ ಭಾರತಾಂಬೆಯ ಮಡಿಲು ಛಿದ್ರ ಆಗುವಂಥ ಸಾಧ್ಯತೆ ಇದೆ. ಸುಧಾರಿಸ್ಕೊಳ್ಳೋದಕ್ಕೆ ತುಂಬಾ ವರ್ಷಗಳು ಬೇಕಾಗುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ಸ್ಫೋಟಕನ ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಇದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಇದು ಮೆಸೇಜಸ್ ಎಲ್ಲ. ಸೊ ಹೇಗಾಯಿತು ಗೊತ್ತಿಲ್ಲ, ಎಲ್ಲ ಡಿಲೀಟ್ ಆಗಿ ವಾಯ್ಸ್ ಡಿಲೀಟ್ ಆಗಿದೆ. ಸೊ ಅದಕ್ಕೆ ನನಗೆ ಎಷ್ಟು ನೆನಪಿದೆಯೋ ಅಷ್ಟನ್ನು ಮಾತ್ರ ನಾನು ಮತ್ತೆ ಇಲ್ಲಿ ವಾಯ್ಸ್ ಓವರ್ ಮಾಡಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ, ಮುಂದಿನ ಸತಿ ಈ ಥರ ತಪ್ಪಾಗ್ದಿರೋ ಹಾಗೆ ನೋಡ್ಕೊಳ್ತೀನಿ. ಬಟ್ ತುಂಬ ಮೆಸೇಜ್ ಇತ್ತು. 3ನೇದು ತುಂಬ ದೊಡ್ಡ ಮಟ್ಟದಲ್ಲಿ ಬಂದಿತ್ತು ಮೆಸೇಜಸ್ಸು. ಬಟ್ ನನಗೆ ನೆನಪಿರೋದು ಇಷ್ಟೇ. ಸೊ ಒಂದೇ ಸತಿಗೆ ನನಗೆ ಎನರ್ಜಿ ಬರೋದು, ಮತ್ತೆ ಮತ್ತೆ ಹೇಳಬೇಕಾದ್ರೆ ಅದು ಎನರ್ಜಿ ಬರೋದಿಲ್ಲ. ಸೊ ತುಂಬಾ ವಿಚಾರಗಳು ನಡೀತಾ ಇತ್ತು. ಮುಂಬೈ ಇಂಡಿಯನ್ಸ್ ಅಂತ ಕೇಳಿಸ್ತಾ ಇತ್ತು. ಆಮೇಲೆ
ತುಂಬ ವಿಚಾರಗಳು ಇತ್ತು. ನಂಗೆ ಗೊತ್ತಿಲ್ಲ ಹೇಗೆ ಇದು ಹೋಯಿತು ಅಂತ. ಒಂದಷ್ಟು ಸ್ಫೋಟಕಗಳು ನಡೆಯುತ್ತೆ, ಅದನ್ನು ತಡಿಬೇಕು, ಹೇಗಾದರೂ ಮಾಡಿ ತಡೀರಿ ಅನ್ನುವಂಥದ್ದು ಇದೆ. ಸೊ ಹೇಗೆ ತಡೆಯೋದೋ ಗೊತ್ತಿಲ್ಲ. ಸೊ ಈ ಮೆಸೇಜ್ ಇಲ್ಲಿ ಹೇಳಲೇಬೇಕು ಅಂತ ಅನ್ನಿಸ್ತು. ತುಂಬ ಮೆಸೇಜಸ್ ಇತ್ತು, ನೋಡುವ. MP ಅಂತ ಕೂಡ ಕೇಳಿಸ್ತಾ ಇದೆ. ಬಹಳಷ್ಟು ವಿಚಾರಗಳು ರಾಜಕೀಯವಾಗಿ ಕೂಡ ಬಂದಿತ್ತು. ಸೊ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ರಾಜಕೀಯವಾಗೂ ಕೂಡ. MP ಕೂಡ ಬದಲಾಗ್ತಾರೆ ಅನ್ನುವಂಥದ್ದು ಕೂಡ ಇತ್ತು. ಜೊತೆಗೆ ಏನು ಒಬ್ಬರು MP ಇದ್ದಾರೆ, ಸೊ ಪ್ರತಾಪ್ ಅವರು ಕೂಡ ಏನೋ ಒಂದಷ್ಟು ಸಮಸ್ಯೆಗಳಾಗತ್ತೆ ಅವರಿಗೆ, ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಬಂದಿತ್ತು. ಆಮೇಲೆ ಗೊತ್ತಿಲ್ಲ, ತುಂಬ ವಿಚಾರಗಳು ಬಂದಿತ್ತು. ಆ್ಯಕ್ಚುಲಿ ಮರ್ತೋಗಿದೆ ನನಗೆ. ಸೊ ಹಾಗಾಗಿ ಇಷ್ಟು ಮಟ್ಕ ನಾನು ಹೇಳಬಲ್ಲೆ. ಇನ್ನು ಮಿಕ್ಕಿದ್ದು ತುಂಬ ವಿಚಾರಗಳು ಇತ್ತು. ಆಮೇಲೆ ಶ್ರೀಲಂಕಾದು ಬಂದಿತ್ತು. ಸೊ ನಿಮ್ಮ ನೆಂಟರು ಯಾರಾದರೂ ಶ್ರೀಲಂಕಾದಲ್ಲಿ ಇದ್ದರೆ ಸೊ ಅವ್ರನ್ನ ಇಂಡಿಯಾಗೆ ಕರ್ಸ್ಕೊಬೇಕು ಅಂದರೆ ಕರ್ಸ್ಕೊಂಬಿಡಿ. ಮುಂದಿನ ದಿನಗಳಲ್ಲಿ ಶ್ರೀಲಂಕಾಕ್ಕೂ ಕೂಡ ಒಂದಷ್ಟು ಅಪಾಯಗಳು ಆಗುತ್ತೆ. ಅಲ್ಲಿ ಕೂಡ ಶ್ರೀಲಂಕಾಕ್ಕೆ ಒಂದಷ್ಟು ಅಚಾತುರ್ಯಗಳಾಗುತ್ತೆ ಅಂತ ಬಂದಿತ್ತು. ಸೊ ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಪ್ರೀತಿ ಪಾತ್ರರಲ್ಲಿದ್ದರೆ ಅವರನ್ನು ಭಾರತಕ್ಕೆ ವಾಪಸ್ ಕರ್ಸ್ಕೊಳ್ಳೋದಾದರೆ ಕರ್ಸ್ಕೊಳ್ಳಿ ಅಂತ ಕೂಡ ಬಂದಿತ್ತು. ಆಮೇಲೆ ತುಂಬ ಬಂದಿತ್ತು, ಎಷ್ಟೊಂದು ಬಂದಿತ್ತು ಅಂದರೆ ಅಷ್ಟೊಂದು ಬಂದಿತ್ತು. ಬಟ್ ನನಗೆಲ್ಲ ಮರ್ತೋಗಿದೆ. ನಾನು ಚೆಕ್ ಮಾಡಿದಾಗ ಫುಲ್ ವಾಯ್ಸ್ ಇತ್ತು, ಬಟ್ ಅಪ್ಲೋಡ್ ಆದಮೇಲೆ ಅದು ಯಾಕೆ ಮ್ಯೂಟ್ ಆಯಿತು ಒಂದು ಸ್ವಲ್ಪ ಮಟ್ಟಿಗೆ. ಇಂಪಾರ್ಟೆಂಟ್ ಮೆಸೇಜಸ್ ಎಲ್ಲೆಲ್ಲಿ ಕೊಟ್ಟಿದ್ನೋ ಅಲ್ಲೆಲ್ಲ ಮ್ಯೂಟ್ ಆಗ್ತಿದೆ. ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಗೆ, ರಕ್ಷೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಏನು ನಡೆಯುತ್ತೆ ವಿಶ್ವದಲ್ಲಿ ಅದ್ರ ಬಗ್ಗೆ ಮಾಹಿತಿ ಇತ್ತು. ಹಾಗಾಗಿ ಆ ಪಾರ್ಟ್ಸೇ ಮ್ಯೂಟ್ ಆಗೋಗಿದೆ. ನನಗೆ ಗೊತ್ತಿಲ್ಲ, ಮತ್ತೆ ಅದು ರೀಕಾಲ್ ಮಾಡ್ಲಿಕ್ಕೆ ನಂಗೆ ಬರ್ತಿಲ್ಲ. ನೋಡೋಣ. ಕಾಲಾಯ ತಸ್ಮೈ ನಮಃ. ಇದನ್ನು ಯಾರು ಮ್ಯೂಟ್ ಮಾಡಿದ್ರೋ ಅವರಿಗೆ ತಕ್ಕ ಶಾಸ್ತಿ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಅಂದರೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇತ್ತು. ಬಟ್ ಅದು ಇವಾಗ ಇಲ್ಲಿ ಹೇಳಲಿಕ್ಕೆ ನನಗೆ ನೆನಪಿಲ್ಲ. ಸೊ ಕ್ಷಮಿಸಿ ಈ ಥರ ಅವಘಡ ಆಗಿದ್ದಕ್ಕೆ. ಬಟ್ ಚಿಕ್ಕದಾಗಿ ಎಷ್ಟು ನೆನಪಿತ್ತೋ ಅಷ್ಟು ಹೇಳಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.